ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರಿಗೆ ಇವತ್ತು ಬಹಳ ದೊಡ್ಡ ದಿನ ಅಂತಾನೆ ಹೇಳ್ಬೋದು. ಮೈಸೂರಿನ ಮೂಡಾ ಅಕ್ರಮ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಬಿಐಗೆ ತನಿಖೆ ಕೋರಿ ಅರ್ಜಿ ವಿಚಾರಣೆ ಏನಿತ್ತು ಅದು ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಮೈಸೂರಿನ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಅರ್ಜಿಯ ವಿಚಾರಣೆ ಇದೆ. ಸಿಬಿಐಗೆ ಕೋರಿ ಏನು ಮನವಿಯನ್ನ ಮಾಡಿದ್ರು ಅರ್ಜಿಯ ವಿಚಾರಣೆ ಎಂದು ಹೈಕೋರ್ಟ್ ಏಕಸದಸ್ಯ ಪೀಠ ನಡೆಸುತ್ತೆ. ಒಂದು ಕಡೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟಿದ್ದಾರೆ. ಇತ್ತ ಸಿದ್ದರಾಮಯ್ಯನವರ ಮೂಡಾ ಕೇಸ್ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತಾ ಇದೆ. ಏನಾಗತ್ತೆ ಇವತ್ತು ಸಂಕ್ರಮಣದ ನಂತರ ಸಾಕಷ್ಟು ಕುತೂಹಲ ಅಂತೂ ಇದೆ. ಏನಾಗಬಹುದು ತನಿಖೆ ಅಂತ, ಯಾಕಂದ್ರೆ ಸಿಎಂ ವಿಚಾರ ಆಗಿರೋದ್ರಿಂದ ಒಂದಷ್ಟು ಇಂಟ್ರೆಸ್ಟ್ ಹೆಚ್ಚಾಗೇ ಇರುತ್ತೆ ಎಲ್ರಿಗೂ. ಹಿಂದೆ ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಂತಹ ದೂರಿನ ಅನ್ವಯ ಅವ್ರ ಮೇಲೆ, ಅವರ ಫ್ಯಾಮಿಲಿ ಮೇಲೆ FIR ಆಗಿರುತ್ತೆ. ಲೋಕಾಯುಕ್ತದಲ್ಲಿ ಉದೇಶ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾರೆ. ಸ್ಥಳ ಮಹಜೂರಾಗುತ್ತೆ. ಅದಾದ ನಂತರ ಬಿಜೆಪಿಯವರು ಕೂಡ ಪಟ್ಟು ಹಿಡಿತಾರೆ. ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾರೆ ಇದನ್ನ ಸಿಬಿಐಗೆ ವಹಿಸಿ, ಆಗಷ್ಟೇ ಇದರ ತನಿಖೆ ಕೂಲಂಕುಷವಾಗಿ ಸತ್ಯಾಸತ್ಯತೆ ಏನನ್ನೋದು ಬಯಲಾಗತ್ತೆ ಅಂತ. ಅದೇ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಇರೋದು. ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಇದೆ. ಅವರ ಭವಿಷ್ಯ ಏನಾಗತ್ತೆ ಅಂತ ಇದು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಅರ್ಜಿಯ ವಿಚಾರಣೆ ಇಂದು ಏಕಸದಸ್ಯ ಪೀಠ ನಡೆಸಲಿದೆ. ಇವತ್ತು ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಏನಾಗುತ್ತೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಭವಿಷ್ಯ? ಸಿಬಿಐ ತನಿಖೆಗೆ ಓಕೆ ಅನ್ನತ್ತ ಕೋರ್ಟ್, ಏನ್ ಹೇಳತ್ತೆ ಅಂತ ಸಾಕಷ್ಟು ಕುತೂಹಲ ಅಂತೂ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರು ಹಾಗೆ ಈ ಮೂಡಾ ಸೈಟ್ ವಿಚಾರದಲ್ಲಿ ಏನು ಅರ್ಜಿ ಅನ್ನ ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು, ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೂಡಾ ಸೈಟ್ ವಿಚಾರ ನೀವೇ ಹಾಕಿದಂತಹ ಅರ್ಜಿ ಸಿಬಿಐಗೆ ವಹಿಸಬೇಕು ಅಂತ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಇದೆ, ಏನ್ ಹೇಳ್ತೀರಾ? ಹೌದಣ್ಣ, ಇವತ್ತು ಸೂಕ್ತ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡುವ ಮೂಲಕ ಈ ಪ್ರಕರಣವನ್ನ ಸಿಬಿಐ ವಹಿಸುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂತ ಹೇಳಿದ್ರೆ ಲೋಕಾಯುಕ್ತ ತನಿಖೆ ನಡೆಸಿದ್ರೆ ಆರೋಪಿಗಳು ಯಾವ ರೀತಿ ಪ್ರಭಾವನ ಬೀರಿ ಸುಳ್ಳು ವರದಿ ಅಥವಾ ತಪ್ಪು ವರದಿನ ಸಲ್ಲಿಸಬಹುದು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯ ಕೊಟ್ಟಿದ್ವಿ. ಇವೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಈ ಪ್ರಕರಣ ಸಿಬಿಐ ವಹಿಸುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಖಂಡಿತ, ಯಾಕಂದ್ರೆ ಸಿಬಿಐಗೆ ವಹಿಸ್ಲಿಲ್ಲ ಅಂದ್ರೆ ಪ್ರಭಾವ ಬೀರ್ತಾರೆ. ಈಗ SIT ಕೊಟ್ರೆ ಸರ್ಕಾರದ ಅಧೀನದಲ್ಲಿರತ್ತೆ, ಏನ್ ಬೇಕಾದ್ರೂ ಆಗಬಹುದು ಅಂತ. ಇಲ್ಲಿ ಸಿಎಂ ಅಂತ ಬರೋದಲ್ಲ ಸ್ನೇಹಮಯಿ ಕೃಷ್ಣ ಸರ್, ಸಾಕಷ್ಟು ಜನ ಈ ರೀತಿ ಮೋಸ ಒಳಗಾದವ್ರಿಗೂ ಕೂಡ ನ್ಯಾಯ ಸಿಕ್ಕಂಗ ಆಗತ್ತೆ ಇದೇನಾದ್ರೂ ಇವತ್ತೇ ಭವಿಷ್ಯ ಹೊರಬಿದ್ರೆ ಅಂತ. ಹೌದು, ನನ್ನ ಉದ್ದೇಶ ಅದೇ ಮೇಡಮ್. ಯಾರು ನಿಜವಾದ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗದಿರದ ನಿವೇಶನಗಳನ್ನ ಕೆಲವು ಪ್ರಭಾವ ವ್ಯಕ್ತಿಗಳು, ಸಿದ್ದರಾಮಯ್ಯ ಪ್ರಭಾವ ವ್ಯಕ್ತಿಗಳು ತಮ್ಮ ಸ್ವತ್ತನ್ನ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು, ತಪ್ಪಿತಸ್ಥ ಶಿಕ್ಷೆ ಆಗ್ಬೇಕು, ಮತ್ತೆ ಅವರು ಅಕ್ರಮ ಪಡೆದ ನಿವೇಶನ ವಾಪಸ್ ಬಂದು ಅರ್ಹ ಫಲಾನುಭವಿ ತಲುಪಬೇಕು. ಅಲ್ಲಿವರೆಗೂ ಕಾನೂನುಬದ್ಧ ಹೋರಾಟ ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದೀನಿ, ಆ ಪ್ರಯತ್ನ ನಡೆಸ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರೂ ಸಿಬಿಐಗೆ ವಹಿಸುವ ಒಂದು ವಿಚಾರ ಇವತ್ತೇ ಹೊರ ಬೀಳಲಿಲ್ಲ ಅಂದ್ರೆ ಏನಾಗಬಹುದು ಅಂತ ಸರ್? ಅದೇ ಇವತ್ತು ಆದೇಶ ಆಗ್ಲಿಲ್ಲ. ನನ್ನ ಪ್ರಕಾರ 100% ಇವತ್ತೇ ಆದೇಶ ಆಗನ್ ಕಡೆ ಇಲ್ಲಾಂದ್ರೆ 1-2 ದಿವಸ ಮುಂದಕ್ಕೆ ಹಾಕ್ಬೋದು ಅನ್ಸುತ್ತೆ. ಬಟ್ ಕೊಟ್ಟೆ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಸಂಪೂರ್ಣ ನಂಬಿಕೆ ಇದೆ ಮೇಡಮ್. ಈ ಪ್ರಕಾರ ಸಿಬಿಐ ಕೊಡುತ್ತಾರೆ ಅನ್ನೋದಕ್ಕೆ ಸಂಪೂರ್ಣ ನಂಬಿಕೆ ಇದೆ. ಯಾಕೆ ಅಂತೇಳಿ ಅದಕ್ಕೆ ಪೂರಕವಾದ ಎಲ್ಲಾ ಮಾಹಿತಿ ದಾಖಲಾತಿಗಳನ್ನ ನಾವು ಈಗಾಗಲೇ ಮನೆಯಲ್ಲೇ ಕೊಟ್ಟಿದ್ದೀವಿ. ಬಟ್ ಈಗಲೂ ಹೇಳ್ತಾರಲ್ಲ ಸರ್, ಅದ್ರಲ್ಲಿ ಏನು ಮಿಸ್ಟೇಕೇ ಇಲ್ಲ ನಮ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಒಪ್ಕೊಳ್ಳಕ್ಕೆ ತಯಾರಿಲ್ಲ ವಿಚಾರವನ್ನ. ಅವ್ರು ಏನು ತಪ್ಪಿಲ್ಲ ಅಂದ್ರೆ 14 ನಿಮಿಷ ಯಾಕೆ ವಾಪಸ್ ಕೊಟ್ರು? ಖಂಡಿತ ಅವ್ರ ಹಿಂದೆ ಇದೇ ವಿಚಾರ ಸಂಬಂಧಪಟ್ಟ ಪ್ರಭಾವಿ ವ್ಯಕ್ತಿ ವಿರುದ್ಧ ಆರೋಪ ಬಂದಾಗ ಅವರು ನಿವೇಶನ ವಾಪಸ್ ಕೊಟ್ಟಂತ ಸಂದರ್ಭದಲ್ಲಿ
ಇದೇ ಸಿದ್ದರಾಮಯ್ಯ ಮಾತಾಡ್ಬೇಕಾದ್ರೆ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪು ಮಾಡಿದ್ರೆ ಅಂತೇಳಿ ಅವರೇ ಒಪ್ಕೊಂಡಾಗಿ ಅಂತೇಳಿ ಅವರೇ ಹೇಳಿರಂತ ಮಾತು. ಹಾಗಾಗಿ ಈಗ ನಿವೇಶನ ವಾಪಸ್ ಕೊಟ್ಟಿದ್ರೆ ತಪ್ಪು ಮಾಡಿರ ಅಂತೇಳಿ. ಈಗ ನಾನು ಪ್ರಕರಣ ದಾಖಲೆ ಮಾಡೋಕ್ಕಿಂತ ಮುಂಚೆ ಅದು 60 ಕೋಟಿ ಬೆಲೆ ಬೀಳುತ್ತೆ, 65 ಕೋಟಿ ಬೆಲೆ ಬೀಳುತ್ತೆ, ಆ ದುಡ್ಡು ಕೊಟ್ರೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ದವರು ಪ್ರಕರಣ ದಾಖಲೆ ಮಾಡ್ತಿದ್ದಂಗೆನೆ ಒಂದೇ ರೂಪಾಯಿ ಏನು ಕೇಳದೆ ವಾಪಸ್ ಕೊಟ್ಟಿದ್ದಾರೆ. ಇದು ನೋಡಿ ರಾಜ್ಯ ಜನಕ್ಕೆ ಗೊತ್ತಾಗಿದೆ ಇವ್ರು ಅಪರಾಧ ಕೃತ್ಯ ಮಾಡಿದ್ದಾರೆ ಅಂತೇಳಿ ಎಲ್ರಿಗೂ ಗೊತ್ತಾಗಿದೆ ಸರ್. ಖಂಡಿತ ಸರ್, ನೀವು ಹಿಂದೆನೆ ಹೇಳಿದ್ರಿ ಇದರಲ್ಲಿ ಸಿದ್ದರಾಮಯ್ಯನವರು ಅಂತಲೇ ಅಲ್ಲ, ರಾಜಕೀಯ ಸಾಕಷ್ಟು ಗಣ್ಯರ ಕೈವಾಡಗಳಿದೆ, ಒಬ್ಬೊಬ್ಬರಾಗಿ ನಾನು ಹೊರಗೆ ತರ್ತೀನಿ ದಾಖಲೆ ಸಮೇತ ಅಂತ. ಇತ್ತೀಚೆಗೆ GT ದೇವೇಗೌಡರು ವಿಚಾರ ಕೂಡ ಬಂತು. ಸೊ ಅವ್ರ ವಿಚಾರದಲ್ಲೂ ಕೂಡ CBIಗೆ ವಹಿಸಿ ಅಂತ ಒತ್ತಾಯವನ್ನು ಮಾಡ್ತೀರಾ, ಹೇಗೆ ಅಂತ? ಮೇಡಮ್, ಇದೇ ಪ್ರಕರಣ ಅವರು ಕೂಡ ಆರೋಪಿಗಳಾಗ್ತಾರೆ. ಇದರಲ್ಲಿ ನಾನು ಸಿದ್ದರಾಮಯ್ಯ ಒಬ್ಬರ ಪರವಾಗಿ ಅಥವಾ ಅಲ್ಲ ಅವ್ರ ವಿರುದ್ಧವಾಗಿ ಅಥವಾ ಕುಟುಂಬದ ವಿರುದ್ಧವಾಗಿ ಅಷ್ಟೇ ಅಲ್ಲ, ಅವರ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ GT ದೇವೇಗೌಡ ಅಂತ ಇತರ ರಾಜಕಾರಣಿಗಳು ಕೂಡ ತಮ್ಮ ಪ್ರಭಾವನ ಬಳಸಿ ಅಕ್ರಮ ನಿವೇಶನ ಪಡೆದರೆ ಎಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅಂತ ನಾನು ಮನವಿ ಮಾಡ್ಕೊಟ್ರಂತವ್ರು. ಖಂಡಿತ. ಒಟ್ಟಾರೆ ಮೂಡಾದಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗಿದೆ ನೀವು ನ್ಯಾಯ ಕೊಡ್ಸೋಕೆ ಹೋರಾಟ ನಡೆಸ್ತೀರಾ ಅಂತ ಆಯ್ತು. ಹೌದು ಮೇಡಮ್, ಹೌದು. ಓಕೆ, ಥ್ಯಾಂಕ್ ಯು ಸರ್, ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. CM ಸಿದ್ದರಾಮಯ್ಯನವರಿಗೆ ಬಿಗ್ ಡೇ, ಅವರಂತೂ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇಂದು ತೀರ್ಪು ಹೊರ ಬಿದ್ದೇ ಬೀಳತ್ತೆ, ಇಂದಲ್ಲ ನಾಳೆ, ಇವತ್ತಿಲ್ಲ ನಾಳೆ ಮುಂದೂಡಿಕೆ ಆದ್ರೂ ಕೂಡ ಇಂದಲ್ಲ ನಾಳೆ ಅಂತೂ ನಮಗ್ ನ್ಯಾಯ ಸಿಕ್ಕೇ ಸಿಗತ್ತೆ, ಆ ಭರವಸೆ ನಮಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗತ್ತೆ ಅಂತ. ಕೆಲವೇ ಕ್ಷಣಗಳಲ್ಲೇ CM ಸಿದ್ದರಾಮಯ್ಯನವರ ಮೂಡ